ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಟೊಮೆಟೊ ಹಣ್ಣಿನ ತೊಕ್ಕು ಮಾಡುವುದು ಹೇಗೆ ಅಂತ ನೋಡುವ. ನಾನಿಲ್ಲೊಂದು ಅರ್ಧ ಕೆಜಿಗಾಗುವಷ್ಟು ಟೊಮೆಟೊವನ್ನ ತಗೊಂಡಿದ್ದೇನೆ. ಆದಷ್ಟು ಹಣ್ಣಾಗಿರುವ ಟೊಮೆಟೊ ಇದ್ರೆ ಒಳ್ಳೇದು. ಇದನ್ನ ನಾವು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಎಷ್ಟು ಸಣ್ಣದು ಹೆಚ್ಚಿಕೊಳ್ಳಿಕ್ಕಾಗ್ತದ ಅಷ್ಟು ಸಣ್ಣದಾಗಿ ಇದನ್ನ ನಾವು ಹೆಚ್ಚಿಕೊಳ್ಳುವ. ಹಾಗೆ ಮಸಾಲೆಗೆ ನಾನೊಂದು 2 ಸ್ಪೂನಿಗಾಗುವಷ್ಟು ಸಾಸಿವೆಯನ್ನ ತಗೊಂಡಿದ್ದೇನೆ. ಒಂದು ಅರ್ಧ ಸ್ಪೂನಿಗಾಗುವಷ್ಟು ಮೆಂತೆಕಾಳನ್ನ ತಗೊಂಡಿದ್ದೇನೆ. ಮತ್ತೆ ಖಾರಕ್ಕೆ ಬೇಕಾದಷ್ಟು ಮೆಣಸನ್ನ ತಗೊಂಡಿದ್ದೇನೆ. ನಾನಿಲ್ಲೊಂದು 6 ಮೆಣಸನ್ನ ತಗೊಂಡಿದ್ದೇನೆ. ಅಥವಾ ಮೆಣಸಿನ ಬದಲು ನೀವು ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬಹುದು. ಇದನ್ನ ನಾವು ಡ್ರೈ ಆಗಿ ಹುರ್ಕೊಂಡು ಪುಡಿ ಮಾಡಿಕೊಳ್ಳುವ. ಮೆಣಸಿನ ಪುಡಿ ಹಾಕೋದಿದ್ರೆ ಮೆಣಸಿನ ಪುಡಿಯನ್ನ ಪುಡಿ ಮಾಡ್ಕೊಳ್ಳೋದು ಬೇಡ. ಬರೀ ಇದು ಸಾಸಿವೆ ಮತ್ತೆ ಮೆಂತೆಯನ್ನು ಮಾತ್ರ ಹುರ್ಕೊಂಡು ಪುಡಿ ಮಾಡ್ಕೊಂಡ್ರೆ ಸಾಕು. ನೋಡಿ, ಟೊಮೆಟೊ ಹೆಚ್ಕೊಂಡಾಗಿದೆ, ಹಾಗೆ ಮಸಾಲೆಯನ್ನ ಪುಡಿ ಮಾಡ್ಕೊಂಡಾಗಿದೆ. ಈಗ ಈ ಟೊಮೆಟೊವನ್ನ ನಾವು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆಯನ್ನ ಇಟ್ಟಿದ್ದೇನೆ. ಸಾಸಿವೆ ಉದ್ದಿನಬೇಳೆ ಒಗ್ಗರಣೆ ಇಟ್ಟಿದ್ದೇನೆ. ಎಳ್ಳೆಣ್ಣೆಯನ್ನ ತಗೊಂಡ್ರೆ ಒಳ್ಳೇದು. ಪ್ಯೂರ್ ಆಗಿರುವಂತಹ ಎಳ್ಳೆಣ್ಣೆಯನ್ನ ಉಪಯೋಗಿಸ್ಕೊಳ್ವ. ನಾವು ಸ್ವಲ್ಪ ಎಣ್ಣೆ ಜಾಸ್ತಿಯೇ ತಗೊಳ್ಳುವ. ಇದರಲ್ಲಿ ನಾವು ನೀರನ್ನ ಸೇರಿಸದೆ ಟೊಮೆಟೊವನ್ನ ಚೆನ್ನಾಗಿ ಬೇಯಿಸ್ಕೊಳ್ವ. ಎಣ್ಣೆಯಲ್ಲಿ ಟೊಮೆಟೊವನ್ನ ಚೆನ್ನಾಗಿ ಬೇಯಿಸ್ಕೊಳ್ವ. ಟೊಮೆಟೊ ಬೇಯ್ತಾ ಬರುವಾಗ ನಾವು ಪುಡಿ ಮಾಡಿಕೊಂಡಂತಹ ಮಸಾಲೆಯನ್ನ ಸೇರಿಸ್ಕೊಳ್ವ. ಅದರೊಟ್ಟಿಗೆ 1 ಚಿಟಿಕೆ ಅರಿಶಿನ ಮತ್ತೆ ಇಂಗನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಇನ್ನು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಇದಕ್ಕೆ ನಾವು ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿಕೊಂಡು ಪುನಃ ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಳ್ವ. ನಾನು ಇದನ್ನ ಮೀಡಿಯಂ ಉರಿಯಲ್ಲಿ ಒಂದು 20 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೇನೆ. ಆಮೇಲೆ ಮಸಾಲೆಯನ್ನ ಸೇರಿಸ್ಕೊಂಡಿದ್ದು ಇನ್ನು ಪುನಃ ಒಂದು 10 ಮಿನಿಟ್ಸ್ ಅನ್ನ ಬೇಯಿಸ್ತಾ ಇದ್ದೇನೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡುವ. ಟೊಮೆಟೊ ತೊಕ್ಕು ರೆಡಿ ಆಗಿದೆ. ನೀವು ಕೂಡ ಇದನ್ನ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.